ವಿಜಯನಗರದಲ್ಲಿ ನಡೀತಾ ಇದ್ದ ದಿಶಾ ಸಭೆಯಲ್ಲಿ ಸಂಸದ ತುಕಾರಾಂ ಅವರು ಕೇಳಿದ ಪ್ರಶ್ನೆಗೆ ಡಿಡಿ ಶ್ವೇತಾ ಮೇಡಮ್ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ತುಕಾರಾಂ ಅವರು ಸ್ಥಳದಲ್ಲೇ ಮಹಿಳಾ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೇಗಿತ್ತು ಆ ಸಂದರ್ಭದ ಸಿಚುಯೇಷನ್, ಅದರ ದೃಶ್ಯಗಳು ಕೂಡ ಲಭ್ಯವಾಗಿದೆ, ಗಮನಿಸಿ. ಸರ್, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲರಿಗೂ ಬರ್ತೇವೆ ಸರ್. ಗ್ರಾಮೀಣದಲ್ಲಿ ಸಿಡಿಪ ಮೇಡಮ್ ಲೆಟರ್ ಬರ್ತಿದಾರ ಅಂಗನವಾಡಿ ಕೇಂದ್ರ ಬೇಕು ಅಂತ. ತಹಸೀಲ್ದಾರ್ ಈಗ ಹೇಳಿಯಮ್ಮ ಇದು ಸರಿ ಒಂದು ನೋಟ್ ಮಾಡ್ತೀವಿ, ಇದೊಂದು ಸಪರೇಟ್ ಆಗಿ ರಿವ್ಯೂ ಮಾಡಿ. ವಿಜಯನಗರದಲ್ಲಿ ನಡೀತಾ ಇದ್ದ ದಿಶಾ ಸಭೆಯಲ್ಲಿ ಸಂಸದ ತುಕಾರಾಂ ಅವರು ಕೇಳಿದ ಪ್ರಶ್ನೆಗೆ ಡಿಡಿ ಶ್ವೇತಾ ಮೇಡಮ್ ಸರಿಯಾಗಿ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ತುಕಾರಾಂ ಅವರು ಸ್ಥಳದಲ್ಲೇ ಮಹಿಳಾ ಅಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹೇಗಿತ್ತು ಆ ಸಂದರ್ಭದ ಸಿಚುಯೇಷನ್, ಅದರ ದೃಶ್ಯಗಳು ಕೂಡ ಲಭ್ಯವಾಗಿದೆ, ಗಮನಿಸಿ. ಸರ್, ತಾಲೂಕು ಮಟ್ಟದಲ್ಲಿ, ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲರಿಗೂ ಬರ್ತೇವೆ ಸರ್. ಗ್ರಾಮೀಣದಲ್ಲಿ ಸಿಡಿಪ ಮೇಡಮ್ ಲೆಟರ್ ಬರ್ತಿದಾರ ಅಂಗನವಾಡಿ ಕೇಂದ್ರ ಬೇಕು ಅಂತ. ತಹಸೀಲ್ದಾರ್ ಈಗ ಹೇಳಿಯಮ್ಮ ಇದು ಸರಿ ಒಂದು ನೋಟ್ ಮಾಡ್ತೀವಿ, ಇದೊಂದು ಸಪರೇಟ್ ಆಗಿ ರಿವ್ಯೂ ಮಾಡಿ. ದರ್ಶನ್ ಪ್ರಕರಣ ಇತ್ಯಾದಿ ರಾಜಕೀಯ ಬೆಳವಣಿಗೆ ಎಂಥದ್ದೇ ಮಹತ್ವವಾದ ಬೆಳವಣಿಗೆಗಳಾದರೂ ಕೂಡ ರಿಪಬ್ಲಿಕ್ ಕನ್ನಡ ಮೂಡಾ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಆಗಿರುವ ಲೋಪದೋಷಗಳ ಬಗ್ಗೆ ದಾಖಲೆಗಳ ಸಮೇತ ಸುದ್ದಿಯನ್ನ ಪ್ರಸಾರ ಮಾಡೋದನ್ನ ನಿಲ್ಲಿಸೋದಿಲ್ಲ. ಈ ಮೂಡಾ ಭ್ರಷ್ಟಾಚಾರ ಕೇಸ್ನಲ್ಲೇ ಇದೀಗ ಮತ್ತೊಂದು ಹಗರಣ ಮುಚ್ಚಾಕೋ ಪ್ರಯತ್ನ ನಡೆದಿದೆಯಾ ಅನ್ನೋ ಅನುಮಾನಕ್ಕೆ ಕಾರಣವಾಗುವ ಘಟನೆ ನಡೆದಿದೆ. ಡಿಜಿಟಲ್ ಸಾಕ್ಷ್ಯಗಳ ನಾಶಕ್ಕೆ ಅಧಿಕಾರಿಗಳು ಮುಂದಾದ್ರ ಅನ್ನೋ ಅನುಮಾನ. ಆಯುಕ್ತರ ಅಧಿಕೃತ ಮನೆಯಲ್ಲಿದ್ದ ಸಿಸಿಟಿವಿ ಡಿವಿಆರ್ ನಾಪತ್ತೆಯಾಗಿದೆ. 8 ಸಿಸಿಟಿವಿ ಡಿವಿಆರ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಹಿಂದಿನ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರ ಮೇಲೆ ಇದೀಗ ಅನುಮಾನ. ಮೈಸೂರಿನ ಕುವೆಂಪು ನಗರದಲ್ಲಿದ್ದ ದಿನೇಶ್ ಕುಮಾರ್ ಅವರ ನಿವಾಸ ಸಿಸಿಟಿವಿ ಕ್ಯಾಮೆರಾಗಳೇ ನಾಪತ್ತೆಯಾಗಿದೆ. ಯಾಕೆ ನಾಪತ್ತೆ ಆಯಿತು ಅನ್ನೋದ್ರ ಬಗ್ಗೆ ಇದೀಗ ಅನುಮಾನ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವಿನೋದ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಡೆದಿರುವಂತಹ ಭ್ರಷ್ಟಾಚಾರದ ವಿಚಾರವಾಗಿ ಈಗಾಗಲೇ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರ ನೇತೃತ್ವದಲ್ಲಿ ತನಿಖೆ ನಡೆಸ್ತಾ ಇದೆ. ದಿನೇಶ್ ಅವರು ವಾಸವಿದ್ದಂತಹ ಮನೆಯಲ್ಲಿ CCTV ಮತ್ತು CCTV ಸ್ಟೋರ್ ಆಗಿದ್ದಂಥ DVR ಅನ್ನು ಅವರು ಹೋಗುವಂಥ ಸಂದರ್ಭದಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಚರ್ಚೆಗಳು ಈಗ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗ ನೋಡ್ತಾ ಇರುವಂಥದ್ದು, ಈಗ ಇದು ಏನು ಇಲ್ಲೇ ಮೂಡ ಆಯುಕ್ತರಾಗಿದ್ದಂತಹ ದಿನೇಶ್ ಅವರು ವಾಸವಿದ್ದಂತಹ ಒಂದು ಬೃಹತ್ ಮನೆ ಇದು. ಸಾಮಾನ್ಯವಾಗಿ ಸರ್ಕಾರಿ ಅತಿಥಿಗಳು ಬಹಳ ಚೆನ್ನಾಗೇ ಇರುತ್ತೆ, ಆದರೆ ಒಂದು ಯಾರೇ ಕೂಡ ಅಧಿಕಾರಕ್ಕೆ ಬಂದರೂ ಕೂಡ ಮನೆಯೆಲ್ಲ ರಿನೋವೇಷನ್ ಮಾಡಿಸೋದು ಕೂಡ ಒಂದು ಚಾಳಿ. ಸೊ ಹೀಗಾಗಿ ಈಗ ಹೊಸದಾಗಿ ಬಂದಿರುವಂತಹ ರಘುನಂದನ್ ಏನಿದ್ರೆ ಮೂಡ ಆಯುಕ್ತರು, ಅವರು ಈ ಒಂದು ಮನೆಯಲ್ಲಿ ರಿನೋವೇಷನ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಆದರೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿಗಳ ಪ್ರಕಾರವಾಗಿ ಈಗ ನೀವು ದೃಶ್ಯ ಗಮನಿಸ್ತಾ ಇರ್ಬೋದು, ಮೊದಲಿಗೆ ಹೊರಭಾಗದಲ್ಲಿರುವಂತಹ CCTV ಹಾಕಿದಂತಹ ಬೋರ್ಡ್ಗಳೇನಿದೆ, CCTV ಎಲ್ಲವನ್ನು ಕೂಡ ಈಗಾಗಲೇ ದಿನೇಶ್ ಅವರೇ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ CCTV ಹಾಕೋದಕ್ಕೆ ಒಂದು ಸ್ವಿಚ್ಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಒಂದು ಮನೆಯಲ್ಲಿ ಸುಮಾರು 8 CCTVಗಳನ್ನು ಅಳವಡಿಸಲಾಗಿದೆ. ಸದ್ಯಕ್ಕೆ ಯಾವ CCTVಗಳು ಇಲ್ಲ, ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಈ ಮನೆಯಲ್ಲೂ ಕೂಡ ಈಗಾಗಲೇ ಸಾಕಷ್ಟು ಪೀಠೋಪಗಳನ್ನ ಒಳಭಾಗದಲ್ಲಿ ಕೆಲವೇ ಪೀಠೋಪಗಳು ಇಟ್ಟಿದ್ದಾರೆ. ಜೊತೆಗೆ CCTV ಫುಟೇಜ್ ಇರುವಂತಹ ಜಾಗವು ಕೂಡ ಈಗ ಖಾಲಿಯಾಗಿರುವಂಥದ್ದು. ಸುಮಾರು ಮನೆಯ ಸುತ್ತ 8 CCTV ಫುಟೇಜ್ಗಳನ್ನು ಹಾಕಿದ್ದಾರೆ. DVR ಇಡುವಂತಹ ಜಾಗವೂ ಕೂಡ ಇದೆ. ಆ ಜಾಗದಲ್ಲೂ ಕೂಡ ಯಾವುದೇ ರೀತಿಯಾದಂತಹ DVR ಇರ್ಬೋದು, CCTV ಫುಟೇಜ್ಗಳು ಸದ್ಯಕ್ಕೆ ಸಿಗ್ತಾ ಇಲ್ಲ. ಸೊ ಎಲ್ಲೋ ಒಂದು ಕಡೆ ತಾಂತ್ರಿಕ ಸಾಕ್ಷ್ಯವನ್ನು ನಾಶ ಮಾಡೋದಕ್ಕೆ ಮುಂದಾದ್ರ. ಭಾಳ ಪ್ರಮುಖವಾಗಿ ಮೂಡಾದಲ್ಲಿ ನಡೆದಿರುವಂತಹ ಹಗರಣದಲ್ಲಿ ಇದೇ ಮನೆಯಲ್ಲಿ ಪ್ರತಿಯೊಂದು ಕೂಡ ನಡೀತಾ ಇತ್ತು ಅನ್ನೋದು ದೊಡ್ಡ ಮಟ್ಟದ ಚರ್ಚೆ. ಸೊ ಹೀಗಾಗಿ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಹೆಚ್ಚಾಗಿ ಇಲ್ಲೇ ಆಯುಕ್ತರಾಗಿದ್ದಂತಹ ನಟೇಶ್ ಮತ್ತು ದಿನೇಶ್ ಅವರ ವಿರುದ್ಧ ಗಂಭೀರವಾದ ಆರೋಪ ಕೇಳಿಬಂದಿದೆ. ದಿನೇಶ್ ಅವರನ್ನು ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿದೆ. ಸೊ ಈ ಮಧ್ಯೆ CCTV ಮತ್ತು DVRಗಳನ್ನು ತೆಗೆದುಕೊಂಡು ಹೋಗುವುದು ದೊಡ್ಡ ಮಟ್ಟದ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಈಗ ಬಂದಿರುವಂತಹ ಆಯುಕ್ತರು ಅದನ್ನು ವಾಪಸ್ ತೆಗೆದುಕೊಳ್ತಾರಾ ಅಥವಾ ವಾಪಸ್ ಯಾವ ರೀತಿ ತರಿಸ್ಕೊಳ್ತಾರೆ, ತನಿಖೆಗೆ ಯಾವ ರೀತಿಯಾದಂತಹ ಸಾಕ್ಷಿಗಳು ಲಭ್ಯ ಆಗುತ್ತೆ ಅನ್ನೋದೀಗ ಸಾಕಷ್ಟು ಕುತೂಹಲವನ್ನು ಕೇಳಿಸ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡೋರು, ರಿಪಬ್ಲಿಕ್ ಕನ್ನಡ, ಮೈಸೂರು.
ಇನ್ನು ಯಾವಾಗ ಈ ವಿಚಾರ ಬಹಿರಂಗ ಆಯಿತೋ ಮೂಡಾ ಆಯುಕ್ತ ಆಗಿರುವಂಥ ರಘುನಂದನ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದಾರೆ, ನೋಟಿಸನ್ನು ಕೊಟ್ಟಿದ್ದಾರೆ. ಮೂಡಾ ಅಧಿಕಾರಿಗಳಿಂದ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸುದ್ದಿಯನ್ನು ರಿಪಬ್ಲಿಕ್ ಕನ್ನಡ ವರದಿ ಮಾಡಿತ್ತು. ಬಳಿಕ ಎಚ್ಚೆತ್ತುಕೊಂಡಿರುವಂಥ ಮೂಡಾ ಆಯುಕ್ತರು ಕಟ್ಟಡ ನಿರ್ವಹಣಾ ಅಧಿಕಾರಿಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸಾಕ್ಷ್ಯ ನಾಶ ಸಂಬಂಧ ವರದಿಯನ್ನು ಕೇಳಿದ್ದಾರೆ ರಘುನಂದನ್ ಅವರು. ಈಗ ನಾನು ಹೊಸದಾಗಿ ಬಂದಿರೋದ್ರಿಂದ ನನಗೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಹಾಗಾಗಿ ಇಮ್ಮಿಡಿಯೇಟ್ಲಿ ನಮ್ಮ ಈ ಮೂಡಾ ಆಸ್ತಿಗಳನ್ನೆಲ್ಲ ನಮ್ಮ ಬಿಲ್ಡಿಂಗ್ ಸೆಕ್ಷನ್ ಅಂತ ಒಂದಿರುತ್ತೆ, ಅವರು ಮೇಂಟೈನ್ ಮಾಡ್ತಾ ಇರ್ತಾರೆ. ಆ ಸದರಿ ಸಂಬಂಧಪಟ್ಟವ್ರಿಗೆ ಇಮ್ಮಿಡಿಯೇಟ್ಲಿ ನೋಟಿಸ್ ಕೊಟ್ಟು ಇದ್ರ ಬಗ್ಗೆ ಬಂದಿರೋ ಪತ್ರಿಕೆಗಳಲ್ಲೂ ಮತ್ತು ಮಾಧ್ಯಮಗಳಲ್ಲಿ ಬಂದಿರೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಟ್ಟು ಏನಿತ್ತು ಅಲ್ಲಿ CCTV ಕ್ಯಾಮ್ರಾಗಳು ಇತ್ತಾ ಇಲ್ವಾ, ಏನಾಗಿದೆ ಏನು ಅಂತ ಸಂಪೂರ್ಣ ಮಾಹಿತಿಯನ್ನು ಇಮ್ಮಿಡಿಯೇಟ್ಲಿ ತುರ್ತಾಗಿ ಕೊಡೋಕ್ಕೆ ನಾನು ಹೇಳಿದ್ದೀನಿ. ಆ ವರದಿ ಬಂದ ನಂತರ ನಾನು ತಮಗೆ ರಿಯಾಕ್ಟ್ ಮಾಡ್ತೀನಿ ಏನಾಗಿದೆ ಏನಂತ. ನಾನು ನೋಟಿಸ್ ಕೊಟ್ಟಿದ್ದೀನಿ ಅವ್ರಿಗೆ, ಅವರೂ ನಮಗೆ ಹಿಂದೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾನು ನಮ್ಮ ಸೂಪರ್ಡೆಂಟ್ ಇಂಜಿನಿಯರ್ಗೆ ನೋಟಿಸ್ ಕೊಟ್ಟಿದ್ದೀನಿ. ಒಂದು ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.